ಆ ಈ ಮಹಾಪೀಠದ ಎಲ್ಲ ಸದಸ್ಯರು ಮುಖ್ಯವಾಗಿ ಐ ಲೈಕ್ ಟು ಇಂಟ್ರೊಡ್ಯೂಸ್ ಮಿಸ್ಟರ್ ಮೋಹನ್ ಧಾರವಾಡ್ಕರ್ ಅಂತ ಹೇಳಿ ಅವರು ಅಡ್ಮಿನಿಸ್ಟ್ರೇಷನ್ ಹೆಡ್ ಆಗಿದ್ದಾರೆ PA ಗುರುಗಳು. ಮತ್ತೆ ಇವರು ನಮ್ಮ ಡೈರೆಕ್ಟರ್ ಆಫ್ ಕಮ್ಯುನಿಕೇಶನ್ ಸೌದಾಮಿನಿ ಅಂತ ಹೇಳಿ. ನನ್ನ ಹೆಸರು ಗೋದಾ ಅಂತ, ನಾನು ಸೆಕ್ರೆಟರಿ ಆಗಿದ್ದೀನಿ. ಇವರು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇವರು ಒಬ್ಬ ಭಾಗವಾಗಿದ್ದಾರೆ. ಮತ್ತೆ ವಿಕಾಸ್ ಹೆಗಡೆ ಅಂತ ಅವರು ಟ್ರೆಷರರ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರ ಮೀಡಿಯಾ ಅಂದ್ರೆ ನೀವು ಮಾಡತಕ್ಕಂತ ಕೆಲಸ, ನಾವು ಮಾಡಿದ ಕೆಲಸವನ್ನ ಸಮೂಹಕ್ಕೆ ನೀವು ಹೇಗೆ ತೋರಿಸ್ತೀರಿ ಅನ್ನೋದು ತುಂಬಾ ಒಳ್ಳೇದಾಗಿದೆ, ತುಂಬಾ ಖುಷಿ ಆಗತ್ತೆ. ಸೊ ನಾವು ನಡೆಸ್ತಕ್ಕಂತ 7ನೇ ತಾರೀಕು ಒಂದು ಕಾರ್ಯಕ್ರಮ ಇರೋದಕ್ಕೆ ತಾವೆಲ್ಲರೂ ಬಂದು ಅದನ್ನ ಸಮೂಹಕ್ಕೆ ಮುಟ್ಟಿಸ್ಬೇಕು, ಎಲ್ಲರೂ ಮನದಟ್ಟವಾಗ್ಬೇಕಂತ ಹೇಳಿ ನಿಮ್ಮಲ್ಲೆಲ್ಲ ಕೋರ್ಕೊಳ್ತೇವೆ. ಸ್ವಾಮಿ ಮಹಾಪೀಠ ಅಂತ ಹೇಳಿ ಅದರ ಗುರುಗಳು ಶ್ರೀ 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 ಯೋಗೀಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ, ಅವರು ಮೂಲತಃ ಕೇರಳದವರು, ಶಿವಾಂಗ್ರತ್ನವರು, ತಿರುವನಂತಪುರದವರು. ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವು ತುಂಬಾ ಅಲ್ಪರು, ಆದ್ರೂ ಒಂದೆರಡು ವಿಚಾರಗಳಲ್ಲಿ ಒಂದ್ ಸ್ವಲ್ಪ ಹೇಳಲಿಕ್ಕೆ ನಾವು ತುಂಬಾ ಸಣ್ಣವರು. ಈಗ ಗುರುಗಳ ಪುಸ್ತಕ ಒಂದು ಬಿಡುಗಡೆ ಆಗಿದೆ, ಬಟ್ ಅದರ ಲಾಂಚ್ ಇವಾಗ ನಮ್ಗೆ ನಾಡಿದ್ದು 7ನೇ ತಾರೀಕಿದೆ. ಅದರ ಡೀಟೇಲ್ಸ್ ಇನ್ವೈಟ್ ಎಲ್ಲ ಇದೆ. ತಮ್ಮನ್ನೆಲ್ಲ ಇನ್ವೈಟ್ ಮಾಡ್ಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಸೊ ಐ ವಿಲ್ ಪಾಸ್ ಆನ್ ದಿಸ್ next few minutes to Saudamini ಅವರು. She will give you more insights, more details about the book. ಸೊ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೌದಾಮಿನಿ ಅಂತ. ನಾನು ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ, ಒಂದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಾಗೂ ಎಕನಾಮಿಕ್ಸ್ ಅಲ್ಲಿ. ಸೊ ನಾನು ಜೆನ್ಸಿ, ಐ ಆಮ್ ದಿಸ್ ಜನರೇಷನ್ ಚೈಲ್ಡ್. ಅಷ್ಟೇ ಅಲ್ಲದೆ ಐ ಹ್ಯಾವ್ ಡನ್ ಮೈ BA, ಅಂದ್ರೆ ನನ್ನ ಬ್ಯಾಚುಲರ್ಸ್ ನ ಜರ್ನಲಿಸಮ್ ಅಲ್ಲಿ ಮಾಡಿದ್ದೀನಿ, ಲಿಟ್ರೇಚರ್ ಅಲ್ಲಿ ಮಾಡಿದ್ದೀನಿ. ಸೊ ಐ ಹ್ಯಾವ್ ಅ ಕ್ವೈಟ್ ಗುಡ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬಹುದು. ಪುಸ್ತಕದ ಬಗ್ಗೆ ಏನಾದ್ರು ಯಾವ್ದಾದ್ರು ಪುಸ್ತಕದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಸೊ ಇಲ್ಲಿ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಪುಸ್ತಕನೇ ಕಾರಣ. ನನ್ನ ಜೀವನದಲ್ಲಿ ಈ ಪುಸ್ತಕ ಬದಲಾವಣೆಯನ್ನ ತಂದಿದೆ. ಇಷ್ಟು ಕಾನ್ಫಿಡೆನ್ಸ್, ಧೈರ್ಯದಿಂದ ಮಾತಾಡ್ಬೇಕು ಅಂತ ಅಂದ್ರೆ, ಸೊ ಏನು ಈ ಪುಸ್ತಕ, ಯಾಕೆ ಈ ಪುಸ್ತಕ ಅಂತ ಕೇಳಬಹುದು. ಸೊ ನಮ್ಮ ಜೀವನದಲ್ಲಿ ನನಗೆ ಕಾಡ್ತಿರೋಂಥದ್ದು, ನನಗೆ ತುಂಬಾ ವರ್ಷಗಳಿಂದ ಕಾಡ್ತಾ ಇತ್ತು. ಯಾಕೆ ಈ ಜೀವನ ಬೇಕು, ಬದುಕು ಏನಕ್ಕೆ, ಸಾವು ಏನಕ್ಕೆ ಅಲ್ವಾ? ಇದೆಲ್ಲರಿಗೂ ಪ್ರಶ್ನೆ ಇದ್ದೇ ಇರತ್ತೆ. ಏನಕ್ಕೆ ಬೇಕಾಗಿರೋದು, ನನ್ ಬದುಕಿಲ್ಲೇ ಬೇಕಾ, ನಂದೇನು ಉದ್ದೇಶ ಏನು? ಯೂಶಲಿ ಎಲ್ಲರಿಗೂ ಇರುವಂತಹ ಪ್ರಶ್ನೆ, ವಾಟ್ ಇಸ್ ದಿ ಪರ್ಪಸ್ ಆಫ್ ಮೈ ಲೈಫ್ ಅಲ್ವಾ? ಸೊ ಈ ಒಂದು ಪ್ರಶ್ನೆ ಇರತ್ತೆ. ಈ ಪ್ರಶ್ನೆಗೆ ಉತ್ತರ ನನಗೆ ಈ ಪುಸ್ತಕದಲ್ಲಿ ಸಿಗ್ತಾ ಇದೆ. ಸೊ ಇಟ್ ಇಸ್ ಆನ್ ದಿ ಪ್ರೋಸೆಸ್, ಸಿಗ್ತಾ ಇದೆ ಇನ್ನ. ಅಷ್ಟೇ ಅಲ್ಲದೆ ನಾವು ಎಷ್ಟೋ ಬಾರಿ ದಿನನಿತ್ಯದಲ್ಲಿ ಎಷ್ಟೊಂದು ಪದಗಳನ್ನ ಉಪಯೋಗಿಸ್ತೀವಿ. ಕರ್ಮ ಅಂತ ಹೇಳ್ತೀವಿ ಅಲ್ವಾ? ಕರ್ಮ ಅನ್ನುವಂತಹ ಪದವನ್ನ ಉಪಯೋಗಿಸ್ತೀವಿ. ಜನನ ಅಂತ ಹೇಳ್ತೀವಿ, ಮರಣ ಅಂತ ಹೇಳ್ತೀವಿ. ಇದರ ಅರ್ಥ ನಮಗೆ ಗೊತ್ತಿದ್ಯಾ? ಕರ್ಮ ಅಂತ ಅಂದ್ರೆ ಏನು? ನಮ್ಮ ಪ್ರಕಾರ ಏನು ಕರ್ಮ? ವಾಟ್ ಗೋಸ್ ಕಮ್ಸ್ ಬ್ಯಾಕ್, ಇದೇ ಮೇನ್. ಯಾರೋ ಒಬ್ರು ಹೇಳ್ಕೊಟ್ಬಿಟ್ಟಿದ್ದಾರೆ, ಇದನ್ನ ನಾವು ನಂಬ್ಕೊಂಡು ನಡೀತಾ ಇದೀವಿ. ಆದ್ರೆ ವಾಸ್ತವಿಕವಾಗಿ ರಿಯಾಲಿಟಿಯಲ್ಲಿ ಕರ್ಮ ಅಂತ ಅಂದ್ರೆ ಏನು? ಯಾಕೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತರತ್ತೆ? ನಾನು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಬರತ್ತೆ, ಹೇಗೆ ಸಾಧ್ಯ? ಹೌ ಇಸ್ ಇಟ್ ಕನೆಕ್ಟೆಡ್ ಟು ದ ಕಾಸ್ಮಾಸ್? ನಾವು ಪಂಚಭೂತದಿಂದ ಆಗಿದ್ದೀವಿ, ಇದೆಲ್ಲರೂ ಒಪ್ತೀರಾ ಅಂತ ಅನ್ಕೊಂಡಿದೀವಿ. ವಿ ಆರ್ ಬಾರ್ನ್ ಆಫ್ 5 ಎಲಿಮೆಂಟ್ಸ್. ಈ ಪ್ರಕೃತಿನೂ ಪಂಚಭೂತನೇ ಅಲ್ವಾ? ಏನು ವ್ಯತ್ಯಾಸ ನಮಗೂ ಪ್ರಕೃತಿಗೂ? ಇದೆಲ್ಲವೂ ಪ್ರಶ್ನೆನೇ ಅಲ್ವಾ? ಇದೆಲ್ಲವೂ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇ ಅಲ್ವಾ? ಇದೆಲ್ಲದಕ್ಕೂ ಉತ್ತರ ಎಲ್ಲಿದೆ? ಪುಸ್ತಕದಲ್ಲಿ ಇದೆ. ನೀವೆಲ್ಲರೂ ಇವಾಗ ಇಷ್ಟೊತ್ತು ಸಮಯ ಆಗ್ತಾ ಇದೆ, ತಡ ಆಗ್ತಾ ಇದೆ ಅಲ್ಲ, ಯೋಚನೆ ಮಾಡಿದ್ರಿ ಅಲ್ವಾ? ಸಮಯ ಆಗ್ತಾ ಇದೆ, ನಾವು ಬೇರೆ ಕಡೆ ಹೊರಡಬೇಕು ಅಂತ. ಸಮಯ ಯಾರು ಮಾಡಿರೋದು? ಎಲ್ಲಿದೆ ಸಮಯದ ಬಗ್ಗೆ? ಕ್ಲಾಕ್ ಯಾರು ಮಾಡಿರೋಂಥದ್ದು? ಇದ್ಯಾ ಈ ಪ್ರಕೃತಿಯಲ್ಲಿ ಕ್ಲಾಕ್ ಅನ್ನೋದು ಇತ್ತ? ಸಮಯ ನಮ್ಮ ಮಾನವನಿಂದ ಬಂದಿರೋಂಥದ್ದು. ಯಾಕೆ ಬಂದಿದೆ? ಯಾಕೆ ಬೇಕಾ ಮಾನವನಿಗೆ ಸಮಯ ಬೇಕಾ? ಇದು ಪ್ರಶ್ನೆ. ನಾವು ಪ್ರಶ್ನೆ ಹಾಕಿ ಬಿಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಪುಸ್ತಕನು ಇದೇ ಮಾಡಿರೋದು. ಉತ್ತರ ಕೊಟ್ಟಿಲ್ಲ ಈ ಪುಸ್ತಕ, ಉತ್ತರ ಮಾತ್ರ ಕೊಟ್ಟಿಲ್ಲ, ನಮ್ಮಲ್ಲಿ ಇರುವಂತಹ, ನಮ್ಮ ಆಳದಲ್ಲಿ ಇರುವಂತಹ ನಮ್ಮ ಜ್ಞಾನವನ್ನ ಆ ಪುಸ್ತಕ ಅಲ್ಲಾಡಿಸ್ತಾ ಇದೆ. ನಮಗೆ ಗೊತ್ತಿದೆ ನಮ್ಮ ಜೀವನ, ನಾವು ಯಾರು ಅಂತ ಹೇಳಿ ನಮಗೆ ಗೊತ್ತಿದೆ. ವಾಟ್ ಇಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅನ್ನೋದು ಯಾರ ಹತ್ರ ಇದೆ ಉತ್ತರ? ಬೇರೆಯವ್ರು ಹೇಳಲಿಕ್ಕೆ ಸಾಧ್ಯನಾ ಉತ್ತರನ? ನನ್ನ ಜೀವನ ಏನು ಅಂತ ನಾನೇ ತಿಳ್ಕೋಬೇಕು ಅಲ್ವಾ? ಸೊ ಈ ಪುಸ್ತಕ ಅದು ಮಾಡ್ತಾ ಇದೆ. ಈ ಸೈನ್ಸ್ ಬಗ್ಗೆ ಕೇಳಿರ್ತೀರಾ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಸೊ ಹಂಗಿದ್ದಾಗ ಹುಟ್ಟು ಸಾವು ಏನು, ಅದರ ಅರ್ಥ ಏನು? ಬರ್ತ್ ಅಂಡ್ ಡೆತ್ ಏನು? ಸೊ ಇದಕ್ಕಾಗಿ ಈ ಪುಸ್ತಕ ಇರೋಂಥದ್ದು. ನನ್ನಂತಹ ಜೆನ್ಜಿಯನ್ನ ಈ ಪುಸ್ತಕ ಒಪ್ಸಿದೆ ಅಂತಂದ್ರೆ ಐ ಕ್ವೆಶ್ಚನ್ ಎವ್ರಿಥಿಂಗ್. ಸಂಸ್ಕಾರ ಏನಕ್ಕೆ?
ಯಾಕೆ ನಾನು ಒಂದು ಸಂಪ್ರದಾಯನ ಏನಕ್ಕೆ ಫಾಲೋ ಮಾಡ್ಬೇಕು, ಯಾಕೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು, ಇದು ನನ್ನ ಪ್ರಶ್ನೆ. ಒಂದ್ ಕಡೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂದ್ರೆ ಏನಕ್ಕೆ ಹೋಗ್ಬಾರ್ದು, ಹೋಗ್ಬಹುದು ಅಂದ್ರೆ ಏನಕ್ಕೆ ಹೋಗ್ಬಹುದು, ದೇವರು ಎಲ್ಲ ಕಡೆ ಇದ್ದಾರೆ ಅಲ್ವಾ, ಸರ್ವಾಂತರ್ಯಾಮಿ ಅಲ್ವಾ ದೇವರು, ಆದ್ರೆ ಏನಕ್ಕೆ ನಾವು ಹೋಗ್ಬೇಕು? ಇದಕ್ಕೂ ಉತ್ತರ ಈ ಪುಸ್ತಕದಲ್ಲಿ ಇದೆ. ಹೇಗೆ ಕನೆಕ್ಟೆಡ್ ಆಗಿದೀವಿ ನಾವು ಕಾಸ್ಮಾಸ್, ಅದರ ಒಂದು ಭಾಗ ಅಂತ ಹೇಳಿ ಈ ಪುಸ್ತಕ ತಿಳಿಸಿಕೊಡತ್ತೆ ನಮಗೆ. ನನ್ನ ಜನರೇಷನ್ಗೆ ಮಾತ್ರ ಅಲ್ಲ ಇದು, ಇಲ್ಲಿ ನೋಡಬಹುದು ನಾವು ಕೂತಿರುವಂತದ್ದು ಬೇರೆ ಬೇರೆ ಜನರೇಷನ್ ಅಲ್ಲೇ ಕೂತಿದೀವಿ. ಈ ಪುಸ್ತಕದ ಒಂದು ರೆಪ್ರೆಸೆಂಟೇಷನ್ ಇದು. ಇವರ ಏಜ್ ಆಗಿರ್ಲಿ, ಇವರ ಏಜ್ ಆಗಿರ್ಲಿ, ನನ್ನ ಏಜ್ ಆಗಿರ್ಲಿ ಮ್ಯಾಚ್ ಆಗೋದಿಲ್ಲ. ಆದ್ರೂ ಈ ಪುಸ್ತಕದ ಬಗ್ಗೆ ಮಾತಾಡಕ್ಕೆ ಬಂದಿದೀವಿ ಅಂತ ಅಂದ್ರೆ ಈ ಪುಸ್ತಕ ಸಾಮಾನ್ಯ ಅಲ್ಲ. ನಾನು ಕಣ್ಣಾರೆ ನೋಡಿದೀನಿ ಗುರುಗಳು ಈ ಪುಸ್ತಕವನ್ನ ಹೇಗೆ ಬರ್ತಿದ್ದಾರೆ ಅಂತ ಹೇಳಿ. ಇದು ಪ್ರತಿಯೊಂದು ಇವತ್ತು ಚಿಕ್ಕ ಮಕ್ಕಳಿಗೂ ಆಗತ್ತೆ, ಈ ಪುಸ್ತಕ ಖಂಡಿತ ಆಗತ್ತೆ. ಇದರಲ್ಲಿ ಸ್ಟೋರೀಸ್ ಸಹ ಇದೆ. ಅದು ದೊಡ್ಡವರಿಗೂ ಒಂದು ಮಾರಲ್ ಆಗಿರ್ಬೇಕು, ಸಣ್ಣವರ ಜೀವನವನ್ನ ಹೇಗೆ ನಡೆಸೋದು ಅದಕ್ಕೂ ಒಂದು ಮಾರಲ್ ಆಗಿರ್ಬೇಕು. ಹಾಗೆ ಇದೆ ಈ ಪುಸ್ತಕ. ಪ್ರತಿಯೊಂದು ಲೈನ್, ಒಂದೊಂದು ಲೈನ್ ಸಹ ನಾನು ಥೀಸಿಸ್ ಬರಿಬಹುದು. ಐ ಆಮ್ ಅ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್, ಐ ಆಮ್ ಅ ಎಕನಾಮಿಕ್ ಸ್ಟೂಡೆಂಟ್. ಸೊ ನಾನು ಇದರ ಮೇಲೆ ಥೀಸಿಸ್ ಬರಿಬಹುದು ಅಂತ ಅಂದ್ರೆ ಇಟ್ ಶುಡ್ ಬಿ ಇನ್ ದಟ್ ಫೀಲ್ಡ್ ಅಲ್ವಾ. ಸೊ ಈ ಒಂದು ಪುಸ್ತಕ ಎಲ್ಲಾ ಫೀಲ್ಡ್ ಅನ್ನು ಕವರ್ ಮಾಡಿದೆ, ಎಲ್ಲಾ ಜನರೇಷನ್ ಅನ್ನ ಕವರ್ ಮಾಡಿದೆ, ಎಲ್ಲಾ ಒಂದು ಹುದ್ದೆಯನ್ನ ಕವರ್ ಮಾಡಿದೆ. ಸೊ ನಿಮ್ಮ ಮೀಡಿಯಾದವರಿಗೂ ಈ ಪುಸ್ತಕದಲ್ಲಿ ಉತ್ತರ ಇದೆ. ಎಸ್ ಓಕೆ ಎಸ್, ಈ ಪುಸ್ತಕದ ಅಂದ್ರೆ ಪುಸ್ತಕದ ಹೆಸರು ಇಂಗ್ಲಿಷ್ ಕನ್ನಡ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುವಂತಹ ಪುಸ್ತಕ ಇದು. ದಿ ವಾಂಡರರ್ ಹೂ ಓನ್ಸ್ ದಿ ವರ್ಲ್ಡ್. ಇಡೀ ಜಗತ್ತನ್ನ ಯಾರು ಆಳ್ತಾ ಇದ್ದಾರೆ? ಒಬ್ಬ ಭಿಕ್ಷುಕ ಈ ಜಗತ್ತನ್ನ ಆಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕ್ಲಾರಿಟಿ ಇಲ್ಲ. ಇವಾಗ ರಿಲೀಸ್ 7th, ನಮ್ಮ ಪುಸ್ತಕದ ರಿಲೀಸ್ 7th. ಸೊ ಅದಕ್ಕೋಸ್ಕರ ಪುಸ್ತಕ ತಾರೀಕು ಇರುವಂತದ್ದು. ಪುಸ್ತಕದ ರಿಲೀಸು 7ನೇ ತಾರೀಕು ಅಟ್ಟಗಲ್ಲಾಟ ಅಂತ ಹೇಳಿ ಇಂದಿರಾನಗರಲ್ಲಿ ಇರುವಂತದ್ದು. ಸೊ ಅದಕ್ಕಾಗಿ ರಿಲೀಸಿಗೆ ಮುಂಚೆ ಹೆಸರನ್ನ ಹೇಳ್ಬಹುದಾ ಇಲ್ವಾ ಅಂತ ಹೇಳಿ ಕನ್ಫರ್ಮೇಶನ್ ಇರ್ಲಿಲ್ಲ, ಅದಕ್ಕಾಗಿ ಹೆಸರನ್ನ ಹೇಳಿರ್ಲಿಲ್ಲ. ಈ ಪುಸ್ತಕದ ಹೆಸರು ಎಕ್ಸ್ಕ್ಲೂಸಿವ್ಲಿ ಮೀಡಿಯಾಗೋಸ್ಕರ ಹೇಳ್ತಾ ಇದ್ದೀನಿ, ದಿ ವಾಂಡರರ್ ಹೂ ಓನ್ಸ್ ದಿ ವರ್ಲ್ಡ್ ಅಂತ. ಒಬ್ಬ ಭಿಕ್ಷುಕ ಯಾರು ತನ್ನ ಜಗತ್ತನ್ನ, ಆ ಮೆಟೀರಿಯಲಿಸಮ್ ಅನ್ನ ಯಾರು ಬಿಡ್ತಾನೋ ಎಲ್ಲವನ್ನ ಪಡಿತಾನೆ ಅಂತ ಹೇಳಿ ಈ ಪುಸ್ತಕ ಇರುವಂತದ್ದು. ಸೊ ಇನ್ನೊಂದು ವಿಚಾರ ಹೇಳಲೇಬೇಕಾಗಿರುವಂತದ್ದು, ನಿಮಗೆ ಫಾರ್ಮರ್ ಇಸ್ರೋ ಚೇರ್ಮನ್ ಅವ್ರಿಗೆ ಗೊತ್ತಿರಬಹುದು, AS ಕಿರಣ್ ಕುಮಾರ್ ಅಂತ. ಅವರು ಗುರುಗಳ ದರ್ಶನವನ್ನ ಪಡ್ಕೊಂಡಿದ್ರು. ಅವರು ಈ ಪುಸ್ತಕದ ಒಂದಷ್ಟು ಪುಟಗಳನ್ನ ಓದ್ಬಿಟ್ಟು ಈ ಪುಸ್ತಕ ಯಾವುದಕ್ಕೂ ಸಮ ಅಲ್ಲ ಅಂತ ಹೇಳಿದ್ದಾರೆ. ಇಟ್ ಇಸ್ ಡಿವಿನಿಟಿ, ಇಟ್ ಇಸ್ ಸ್ಪಿರಿಚುಯಾಲಿಟಿ, ಎಲ್ಲ ಸೈಂಟಿಫಿಕಲಿ ಎಲ್ಲವನ್ನ ಇದು ಒಳಗೊಂಡಿದೆ. ಪ್ರತಿಯೊಂದು ವಿಷಯಕ್ಕೂ ಸೈಂಟಿಫಿಕ್ ಆಗಿ ಏನಕ್ಕೆ ನಡೀತಾ ಇದೆ, ನಾವು ದೇವರನ್ನ ಪೂಜೆ ಮಾಡ್ಬೇಕು ಅಂದ್ರೆ ಏನಕ್ಕೆ ಮಾಡ್ಬೇಕು, ನಾಗರನ್ನ ಪೂಜೆ ಮಾಡ್ಬೇಕು ಅದು ತನ್ನೊಳಗೆ ಇದೆ, ಎಲ್ಲಾ ಒಂದು ವಿಷಯವೂ ಕೂಡ ಈ ಪುಸ್ತಕದಲ್ಲಿ ಸೈಂಟಿಫಿಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಈ ರೀತಿಯಾಗಿ ನಾನು ಮಾತಾಡಬಹುದು ಅಂತ ಅಂದ್ರೆ ಐ ನೋ ವಾಟ್ ಹಾರ್ಮೋನ್ಸ್ ಆರ್ ರಿಲೀಸಿಂಗ್ ರೈಟ್ ನೌ, ಯಾವ ಹಾರ್ಮೋನ್ ನನ್ನಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ಪುಸ್ತಕ ಇದಕ್ಕೆ ಕಾರಣ ಪುಸ್ತಕನೇ. ಸೊ ಇನ್ನೊಂದು ವಿಚಾರ ಹೇಳ್ಬೇಕು, ಗುರುಗಳ ಬಗ್ಗೆ ನಿಮ್ಮ ಯಾರಿಗೂ ಗೊತ್ತಿರೋದಿಲ್ಲ, ಮೀಡಿಯಾದಲ್ಲಿ ಗುರುಗಳು ಜಾಸ್ತಿ ಬರೋದಿಲ್ಲ. ಬಿಕಾಸ್ ಗುರುಗಳದ್ದು ಗುಪ್ತ ಪರಂಪರೆ. ಗುರುಗಳು ಮೂಲತಃ ಕೇರಳದಿಂದ ಬಂದಂತವರು. ಗುರುಗಳ ಪರಂಪರೆಗೆ 1430 ವರ್ಷಗಳ ಇತಿಹಾಸ ಇದೆ. 1430 years ಇತಿಹಾಸವನ್ನ ಹೊಂದಿದೆ. ಗುರುಗಳು 45ನೇ ಪೀಠಾಧಿಪತಿಗಳು, 3ನೇ ಅವಧೂತರು. ಈ ಪರಂಪರೆಯ 3ನೇ ಅವಧೂತರು, 45ನೇ ಪೀಠಾಧಿಪತಿಗಳು. ನಾನೇ ಸ್ವತಃ ನೋಡಿದ್ದೀನಿ ಗುರುಗಳ ಪುಸ್ತಕನ ಬರೆಯೋತಿಗ ಅವರ ಒಂದು ಜೀವನದ ಪ್ರತಿಯೊಂದು ಏನಂತಾರೆ ಕಣವು ಅವರ ಜೀವನ ಈ ಪುಸ್ತಕದಲ್ಲಿ ಇದೆ. ಸೊ ಇದನ್ನ ನಾನು ವಿಕಾಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಮೊದಲನೇದಾಗಿ ನನಗೆ ಎದ್ನಿಟ್ಕೊಳ್ಳ ಈ ಕಾರ್ಯಕ್ರಮದ ಅಥವಾ ಈ ಪ್ರೆಸ್ ಮೀಟಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾಡಿದ್ದು ಆಗುವಂತಹ 7ನೇ ತಾರೀಕು ಆಗುವಂತಹ ಈ ಬುಕ್ ಲಾಂಚ್, ಫಾರ್ಮಲ್ ಬುಕ್ ಲಾಂಚ್ಗೆ ಮುಂಚೆ ಈ ಮೀಡಿಯಾ ಮಿತ್ರರನ್ನೆಲ್ಲ ಕರೆದು ಈ ತರ ಒಂದು ಪುಸ್ತಕ ಇದೆ, ಇದರ ಬಗ್ಗೆ ಒಂದು ಕೆಲವೊಂದು ವಿಷಯಗಳನ್ನ ನಾವು ಹಂಚ್ಕೊಂಡ್ರೆ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಸಿಗುತ್ತೆ. ಮತ್ತು ನೀವು ಅಲ್ಲಿ ಬಂದಾಗ ಅಥವಾ ನೀವು ಬರಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಇಲ್ಲಿ ನಾವು ಬರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಬುಕ್ ಲಾಂಚ್ ಅಲ್ಲ, ಬುಕ್ ಲಾಂಚ್ 7ನೇ ತಾರೀಕು, ಈಗ ಹೇಳಿದ ಹಾಗೆ 7ನೇ ತಾರೀಕು ಅಟ್ಟ ಗಲಾಟ ಅಂತ ಇಂದಿರಾನಗರ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತಹದ್ದು. ಅಲ್ಲಿ ಸಂಜೆ 5 ಗಂಟೆ ನಂತರ ಇದು ಶುರುವಾಗುತ್ತೆ. ಸೊ ಮತ್ತೊಮ್ಮೆ ನಾನು ಹೇಳ್ತೀನಿ,
ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಇದ್ದು ಈಗೇನು ಸೌದಾಮಿನಿ ಅವ್ರು ಏನ್ ಹೇಳಿದ್ರು ಈ ಪುಸ್ತಕದ ಬಗ್ಗೆ, ಆ ಪುಸ್ತಕದ ಬಗ್ಗೆ ಹೇಳಾಗಿದೆ. ಸೊ ಅದಕ್ಕಾಗಿ 7ನೇ ತಾರೀಕು ದಯವಿಟ್ಟು ಎಲ್ಲರೂ ಬರಬೇಕು. ನಿಮ್ಮಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗಳಿದ್ರೆ ಅಂದ್ರೆ ಈ ಪುಸ್ತಕದಲ್ಲಿ ಅವ್ರು ಆಲ್ರೆಡಿ ಹೇಳಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ನಾವು ಶೇರ್ ಮಾಡ್ಕೋಬಹುದು. ಸೊ ದಟ್ ನೀವು ವಾಪಸ್ ಹೋದಾಗ ನಿಮ್ಗೆ ಅನಿಸ್ಬೇಕು ನಾನ್ ನಾಳೆ ಬರ್ಬೇಕು ಅಥವಾ ನಾಡಿದ್ದು ಬರಬೇಕು. ಯಾಕೆ ಬರಬೇಕು, ಏನು ಈ ಪುಸ್ತಕದ ಉದ್ದೇಶ ಅನ್ನೋದು. ಪುಸ್ತಕಗಳು 1000 ಇರುತ್ತೆ, ಬಟ್ ಈ ಪುಸ್ತಕದ ಉದ್ದೇಶ ಏನು? ಈ ಪುಸ್ತಕದ ಉದ್ದೇಶ ಸಮಸ್ತ ಜನರ ಹಿತ. ಅಂದ್ರೆ ನಾವ್ ಇವಾಗ ಜನ್ಸಿ ಅಂತ ನೋಡ್ತೀವಿ, ಅಥವಾ ನಾವು ಮಿಡ್ಲ್ ಏಜ್ ಅಂತ ನೋಡ್ತೀವಿ, ಅಥವಾ ವೃದ್ಧರು ಅಂತ ನೋಡ್ತೀವಿ. ಎಲ್ಲರಿಗೂ ಹೇಗೆ ಬದುಕಬೇಕು, ಹೇಗೆ ನಾವು ಜನರ ಜೊತೆ ಅಥವಾ ಪ್ರಕೃತಿಯ ಜೊತೆ ಒಂದು ಕನೆಕ್ಷನ್ ಇರಬೇಕು, ಮತ್ತೆ ಹೇಗೆ ಕನೆಕ್ಷನ್ ಇದೆ, ಈ ವಿಷಯಗಳನ್ನ ಇಲ್ಲಿ ಹೇಳುತ್ತೆ. ಈ ಪುಸ್ತಕ ಕೇವಲ ಒಬ್ಬರಿಗಲ್ಲ, ಕೇವಲ ಸ್ಪಿರಿಚುವಲ್ ಅಷ್ಟೇ ಅಲ್ಲ, ಇದರಲ್ಲಿ ಸೈಂಟಿಫಿಕ್ ಕೂಡ ಇದೆ. ಸೊ ಅವರು ಒಂದು ವಿಷಯವನ್ನ ಹೇಳಿದ್ರು, ನಾಗ ಅಂತ. ನಾವು ಒಂದು ಚಿಕ್ಕ ವಿಷಯವನ್ನ ಹೇಳಿ ನಾನು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಒಂದು ನಾಗರ ಅಂತ ಒಂದಿರುತ್ತೆ. ಎಲ್ಲ ಹೆಚ್ಚಿನದಾಗಿ ಹೋಗ್ತಾರೆ, ದೂರದಿಂದ ಕೈ ಮುಗ್ದು ವಾಪಸ್ ಬರ್ತಾರೆ. ಏನಕ್ಕೆ ಬೇಕು ಅಂತ ಆ ಗುರುಗಳು ಈ ವಿಷಯವನ್ನ ಅಲ್ಲಿ ಬರೀತಿರ್ಬೇಕಾದ್ರೆ ನಮ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ನಮ್ಗೆ ಆಶ್ಚರ್ಯ ಆಯ್ತು. ಏನಪ್ಪಾ, ಈ ಅಷ್ಟನಾಗಗಳು ಅಂತ ಬರುತ್ತೆ, ಅಲ್ಲಿ ದೇವರ ಇದರಲ್ಲಿ ಇರುತ್ತೆ, ಎಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ. ಅದೇ ಶಕ್ತಿ ನಮ್ಮಲ್ಲೂ ಇರುತ್ತೆ, ನಮ್ಮ ನ್ಯೂರಾನ್ಸ್ ಅಲ್ಲಿ ಇರುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಎನರ್ಜಿ, ಒಳಗಿರುವಂತ ಎನರ್ಜಿ ಹೇಗೆ ನಮ್ಮಲ್ಲಿ ಆಕ್ಟ್ ಮಾಡುತ್ತೆ, ಅದೆಲ್ಲವೂ ಈ ಪುಸ್ತಕದಲ್ಲಿದೆ. ಸೊ ಹಾಗಾಗಿ ನಾನು ವೃತ್ತಿಯಿಂದ ಒಬ್ಬ IT ಇಂಜಿನಿಯರ್. ಸೊ ನನಗೆ ಲಾಜಿಕ್ ಎಲ್ಲ ಇಂಪಾರ್ಟೆಂಟ್. ನಾ ಪ್ರತಿಯೊಂದಕ್ಕೂ ಲಾಜಿಕ್ ಅಂತ ಕೇಳ್ತೀವಿ, ಏನಿಲ್ಲ ಲಾಜಿಕ್, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ಇಟ್. ಸೊ ಆ ಲಾಜಿಕ್ಗೆ ತಕ್ಕಾಗೆ ಆನ್ಸರ್ ಕೂಡ ಇದರಲ್ಲಿದೆ. ಸೊ ಇದು ಲಾಜಿಕ್ಕೂ ಇದೆ, ಸ್ಪಿರಿಚುವಾಲಿಟಿನೂ ಇದೆ, ಮತ್ತೆ ನಮ್ಮ ಭಾರತೀಯ ಇತಿಹಾಸ ಹಾಗೂ ಅದರ ಕಾರ್ಯಕ್ರಮಗಳು ಮತ್ತು ಅದರ ಒಳಗಿರುವಂತಹ ಮೂಲ ತತ್ವ ಈ ಪುಸ್ತಕದಲ್ಲಿ ಇದೆ. ಸೊ ಈ ಪುಸ್ತಕದ ಬಿಡುಗಡೆ 7ನೇ ತಾರೀಕು ನಾಡಿದ್ದು ಸಂಜೆ 5 ಗಂಟೆಗೆ ಆಟಗಲಾಟ, ಇಂದಿರಾನಗರ, ಫಸ್ಟ್ ಸ್ಟೇಜ್. ನಾಡಿದ್ದು ಇದು ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಅಂತ ಅಂದ್ರೆ ಡಾಕ್ಟರ್ CN ಮಂಜುನಾಥ್ ಅಂತ. ಅವರು ಮೆಡಿಕಲ್ ಪ್ರೊಫೆಷನಲ್ ಇರುವಂತರು, ಇಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಕರೆಂಟ್ಲಿ ಸರ್ವಿಂಗ್ ಆಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರು ಬರ್ತಾ ಇದ್ದಾರೆ. ಹಾಗೂ ಶ್ರೀ ಸುಧೀರ್ M. ಹೆಗ್ಡೆ, ಸೀನಿಯರ್ ಪೊಲೀಸ್ ಆಫೀಸರ್ ಅಸೋಸಿಯೇಟೆಡ್ ವಿತ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್. ಹಾಗೂ ಶ್ರೀ G. ಅಶ್ವಥ್ ನಾರಾಯಣ್, ಡಿಸ್ಟಿಂಗ್ವಿಶ್ಡ್ ಅಕಾಡೆಮಿಕ್ ಅಂಡ್ ಫಾರ್ಮರ್ ಪ್ರೊಫೆಸರ್ ಆಫ್ ಕನ್ನಡ, recognized for his contribution in literature and education. Next, ಮತ್ತೆ Devendra Gupta GS, an experienced orthopedic surgeon specializing in musculoskeletal care with an established medical practice in Bangalore. ಹಾಗೂ ಮತ್ತೆ ಸಂಜಯ್ ನೀರಲ್ಗಿ ಅಂತ, he is a practicing physician in Hubballi. And Dr. Savita, she's a pediatric specialist focused on child health care. Then we have Dr. Padmanabhan, he's an integrative health practitioner. ಹಾಗೆ ಶ್ರೀ ಮಂಡಲಗಿರಿ ಪ್ರಸನ್ನ, a poet, a writer. ಮತ್ತು ಶ್ರೀಮತಿ ತಾರಾ ಅನುರಾಧ, she's a film actress, Kannada film actress. And Shri Rana, a Kannada film actor, he's recognized for his regional work. ಹಾಗೂ ಶ್ರೀ ಸುಂಕು ನರೇಂದ್ರನಾಥ್, he's an entrepreneur as a business leader. ಸೊ ಇಷ್ಟು ಜನ ಬರ್ತಾ ಇದ್ದಾರೆ. ಇದನ್ನು ಮೀರಿ ಕೆಲವು ಗಣ್ಯರು ಬರ್ತಾ ಇದ್ದಾರೆ, ಅದನ್ನ ನಾವು ಮೆನ್ಷನ್ ಮಾಡಿಲ್ಲ, ಅದನ್ನ ಗುಪ್ತವಾಗಿ ಇಡಕ್ಕೆ ಇಷ್ಟಪಡ್ತೀವಿ. ಸೊ ಈ ತರ ಇದೆ.